ಮೀಸಲಾತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಐತಿಹಾಸಿಕ ತೀರ್ಪು ನೀಡಿರುವುದಕ್ಕೆ ಸ್ವಾಗತಿಸುತ್ತೇವೆ. ಈ ಕುರಿತು ವಿಜಯೋತ್ಸವ ರ್ಯಾಲಿ ನಡೆಸುವ ಬಗ್ಗೆ ಆಗಸ್ಟ್ 4ರಂದು ನಗರದ ಸ್ವಾಭಿಮಾನ ಭವನದಲ್ಲಿ ಸಭೆ ಕರೆಯಲಾಗಿದೆ ಎಂದು ಮಾದಿಗ ದಾಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಪರಿಶಿಷ್ಟ ಜಾತಿಗಳಲ್ಲಿನ ಮೀಸಲಾತಿ ಹಂಚಿಕೆಯಲ್ಲಿ ಅಸಮಾನತೆಯ ದೃಷ್ಟಿಯಿಂದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಒದಗಿಸಿಕೊಡಬೇಕೆಂಬ ದೃಷ್ಟಿಯಿಂದ ಕಳೆದ 3 ದಶಕಗಳಿಂದ ಮಾದಿಗ ದಾಂಡೋರ ಸಾಮಾಜಿಕ ನ್ಯಾಯ ಎಂಆರ್ಪಿಎಸ್ ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ರಾಷ್ಟ್ರಾದ್ಯಂತ ಚಳುವಳಿಗಳು ನಡೆದು ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ 7 ಸದಸ್ಯರ ಸಂವಿಧಾನದ ಪೀಠವು 6.1 ಅನುಪಾತದಲ್ಲಿ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಹಲವಾರು ಮಾನದಂಡಗಳೊಂದಿಗೆ ನೀಡಿರುವ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಎನ್ ಚಂದ್ರಚೂಡರವರ ಸಂವಿಧಾನದ ಪೀಠಕ್ಕೆ ಮತ್ತು ವಾದ ಮಂಡನೆ ಮಾಡಿದ ನ್ಯಾಯವಾದಿ ಶ್ರದ್ಧಾ ದೇಶ್ಮುಖ್ ಅವರಿಗೆ ಅಭಿನಂದಿಸಿ ತೀರ್ಪನ್ನು ಸ್ವಾಗತಿಸುತ್ತೇವೆ. ಪ್ರಕರಣದ ವಿಚಾರವಾಗಿ ಇ.ವಿ. ಚಿನ್ನಯ್ಯ ವಿರುದ್ಧ ಆಂಧ್ರಪ್ರದೇಶ 2004 ಮತ್ತು ದೇವೇಂದ್ರ ಸಿಂಗ್ ವಿರುದ್ಧ ಪಂಜಾಬ್ ಸರ್ಕಾರ ಮತ್ತು ಪ್ರತ್ಯೇಕ 23 ಅರ್ಜಿಗಳ ವಿಚಾರಣೆ ನಡೆಸಿ ಈ ತೀರ್ಪನ್ನು ನೀಡಿದ್ದು, ತೀರ್ಪಿನಿಂದ ಮೀಸಲಾತಿಯಿಂದ ವಂಚಿತರಾದ ಸಮುದಾಯಗಳಿಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಷ್ಟು ಸಂಭ್ರಮವಾಗಿದೆ ಎಂದರು. 2004ರಿಂದ ಉಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ನೀಡಿದ ಹಿನ್ನೆಲೆಯಲ್ಲಿ ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆಸಿ ಐತಿಹಾಸಿಕ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾಸನ ಮತ್ತು ಹೊಳೆನರಸೀಪುರ ಮತ್ತು ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಪ್ರತಿಮೆ ಮತ್ತು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದು ಜಿಲ್ಲೆಯ ಸಮಸ್ತ ಹೋರಾಟಗಾರರಿಗೆ ಸಂಘಟನೆಯು ಅಭಿನಂದಿಸುತ್ತದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ತಾಂಡೂರ ಮುಖಂಡ ಬೈರೇಶ್ ಹಳೆಬೀಡು, ಸತೀಶ್ ಕಸವಿನ ಹೊಸಹಳ್ಳಿ, ಚಿಕ್ಕಯ್ಯ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಶ್ರದ್ಧಾ ದೇಶ್ಮುಖ್ ಅಂತಕ್ಕಂಥವ್ರು ಕೂಡ ಈ ಕೇಸ್ನಲ್ಲಿ ನಮ್ಮ ಪರವಾಗಿ ನ್ಯಾಯವಾದಿಯಾಗಿ ಅವರು ವಾದವನ್ನು ಮಂಡನೆ ಮಾಡಿ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಒಳ ಮೀಸಲಾತಿ ಆಗ್ಬೇಕಂತ ನಿಟ್ಟಿನಲ್ಲಿ ಒಂದು ವಾದವನ್ನು ಮಾಡಿದ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದ್ರ ಜೊತೆಗೆ ಮುಂದುವರೆದು ಏನು ನಮ್ಮ ಕೇಂದ್ರ ಸಚಿವರಾದಂಥ ಎ ನಾರಾಯಣ ಸ್ವಾಮಿ ಅವರು ಜೊತೆಗೆ ಎಚ್ ಆಂಜನೇಯ ಅವರು ಈ ಸಮಾಜದಲ್ಲಿ ರಾಜಕಾರಣಿಗಳಲ್ಲಿ ಬಹುಮುಖ್ಯವಾಗಿ ಪ್ರಬಲವಾಗಿ ನಿಂತ್ಕೊಂಡು ಎಲ್ಲ ಹೋರಾಟವನ್ನ ಅವರು ರಾಜಕೀಯ ಜೀವನವನ್ನ ತ್ಯಾಗ ಮಾಡಿಕೊಂಡು ಇವತ್ತು ನಮಗೆ ನ್ಯಾಯ ದೊರಕಿಸ್ಕೊಡೋಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಪ್ರಗತಿಪರ ಸಂಘಟನೆಗಳು ವಿಶೇಷವಾಗಿ ಹಾಸನ ಜಿಲ್ಲೆನಲ್ಲಿ ಏನು ಅಂಬೇಡ್ಕರ್ ವಾದ ಸಮಾಜವಾದನ ಎತ್ತಿರ್ತಕ್ಕಂಥ ನಾಯಕರುಗಳೇನಿದ್ರು ಅವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಹೋರಾಟವನ್ನು ಮಾಡಿದ್ರು. ಅವರೂ ಕೂಡ ನಾನು ಎಲ್ಲಾ ದಲಿತ ಸಂಘಟನೆಯ ಎಲ್ಲಾ ಪ್ರಗತಿಪರ ಸಂಘಟನೆಗಳ ಮುಖಂಡರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ.